ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ, ಬಾಣಂತಳ್ಳಿ, ಎಲೆತೋಡ್ತಳ್ಳಿ ಗ್ರಾಮಗಳ ಹಲವು ಕಾಮಗಾರಿಗಳಿಗೆ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಅಭಿವೃದ್ಧಿಯೇ ನನ್ನ ಆದ್ಯತೆ. ಜನರ ಆಶಯಗಳಿಗೆ ತಕ್ಕಂತೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸದಾ ಬದ್ಧನಾಗಿ ಕೆಲಸ ಮಾಡುತ್ತೇನೆ ಎಂದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ನಾನು ಹೇಳಿ ತಾಲೂಕಿನ ಒಂದಷ್ಟು ಬದಲಾವಣೆ ತರಬೇಕು. ಯಾಕಂದರೆ ಈಗ ನಮ್ಮದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆದಮೇಲೆ ರಿಯಲ್ ಎಸ್ಟೇಟು, ಅನಧಿಕೃತ ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಒಂದು ಪ್ರಾಮಾಣಿಕವಾದಂಥ ವ್ಯವಸ್ಥೆ ಆಗಬೇಕು. ಇವತ್ತು ಎಷ್ಟೋ ಜನರು ರೆಕಾರ್ಡ್ ನಾವು ಕೇಳಿದಾಗ ಇಲ್ಲ ಅಂತೀರಾ, ಮತ್ತು ಎಷ್ಟೋ ಸಲ ಯಾರೋ ಬೇರೆ ಬಂದು ಕೇಳಿದಾಗ ಯಾರೋ ಮೂರನೇ ವ್ಯಕ್ತಿ ಬಂದು ಕೇಳಿದಾಗ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ. ಅದು ಆಶ್ಚರ್ಯ. ನಾವೇನಾದ್ರು ಕೇಳಿದಾಗ ಡಾಕ್ಯುಮೆಂಟ್ ತಗೊಂಡ್ರಪ್ಪ ಅಂದ್ರೆ ಡಾಕ್ಯುಮೆಂಟ್ ಇಲ್ಲ ಅಂತೀರಾ, ಮೂರನೇ ವ್ಯಕ್ತಿ ಬಂದು ಏನೋ ಕೊಟ್ಟಾಗ ಡಾಕ್ಯುಮೆಂಟ್ ಸಿಕ್ಕಿರುತ್ತೆ. ನಾವು ಏನು ಕೊಡಬೇಕು? ರೆಕಾರ್ಡ್ ರೂಮ್ ಒಂದು ಮಾಡಬೇಕು. ಯಾರ್ಯಾರು ಭಾಳ ಹಳೆ ಹುಲಿಗಳವರಲ್ಲ ಅವರೆಲ್ಲ ದಯವಿಟ್ಟು ರೀಪ್ಲೇಸ್ ಮಾಡಿ ಹೊಸಬ್ರನ್ನ ಹಾಕಿ. ಅನ್ಯಾಯ ನೋಡಿ, ನಾನು ಮನೆ ಬಿಟ್ಟು ಬರ್ತಾ ಇದ್ದೀನಿ, ಮನೆ ಹತ್ರ 4 ಜನ ಬೈಕ್ ಬಂದಿದ್ರು, ಕೊಟ್ಟಿದ್ದಾರೆ, ಅವಕಾಶ ಇವನು ಮಾಡಿಬಿಟ್ಟಿದ್ದಾರೆ. ಇದೇ ಸಮಸ್ಯೆ ಹೇಳಿದ್ರು. ಈ ಮನೆಯಿಂದ ಅರ್ಧ ಗಂಟೆ ಲೇಟ್ ಆಗುತ್ತೆ. ಅದೇ ಕಾರಣ ನಾನು ಈಗ ಜಗಳ ಮಾಡ್ಕೊಳ್ತೇನೆ. ದಯವಿಟ್ಟು ಅದೆಲ್ಲ ಸರಿ ಮಾಡ್ತೀನಿ ತಮ್ಮ ಮುಂದೆ. ಈಗ ಸಂಸದೆ ವಿಚಾರ ಕೂಡ ಮಾನ್ಯ ಶಾಸಕರ ಮನೆಗೂ ನಿಲ್ಲುವಂತ ಸಮಯ ಬಂದಿದೆ. ಅಂತ ಸಂದರ್ಭ ಮತ್ತೆ ಸೃಷ್ಟಿ ಆಗಬಾರ್ದು. ಈಗ ಮಾನ್ಯ ಶಾಸಕರಿಗೆ ಉದಾಹರಣೆ ಕೊಟ್ಟು ನೋಡಿ, 4 ಜನ ಬೆಳಗ್ಗೆ ಹೋಗಿ ಈ ಥರ ಹೇಳ್ತಾ ಇದ್ದಾರೆ. ಅದು ನಾವೇ ಸಾಲ್ವ್ ಮಾಡೋವಂಥದ್ದು. ಮಾನ್ಯ ಶಾಸಕರು ಯಾವ್ದು ಹೇಳ್ಬೇಕಂತಂದ್ರೆ ಸರ್ಕಾರಕ್ಕೆ ಯಾವ್ದು ಗ್ರಾಂಟ್ ಆಗಬೇಕಾ, ವರ್ಗಾವಣೆ ಆಗಬೇಕಾ, ಅದಕ್ಕೆ ಕೇಳ್ಕೋಬೇಕೇ ಹೊರತು ನಮ್ಮ ಆಫೀಸ್ ಕೆಲಸನ ಬಂದು ಅವ್ರು ಹೇಳೋದು ಎಷ್ಟು ಸೂಕ್ತ ಅಂತ ಅನ್ಸುತ್ತೆ ಅಲ್ವಾ? ಅದು ದಯವಿಟ್ಟು ಎಲ್ಲರೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸೂಚನೆ ಅಂದ್ಕೊಳ್ಳಿ, ಆರ್ಡರ್ ಅಂದ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಕರ್ತವ್ಯ ಮಾಡಬೇಕು. ರೆಕಾರ್ಡ್ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಕೂಡ ಅದು ಕೂಡ ನಾವು ಇಲ್ಲ ರೆಕಾರ್ಡ್ ಸ್ಕ್ಯಾನ್ ಮಾಡ್ತೀವಿ ಸರ್. ಈ ಥರ ನಾವು ಇನ್ಮೇಲೆ ಏನು ಮಾಡ್ತೀವಿ, ಎಲ್ಲರೂ ಕೂಡ ಈ ಥರ ಕೊಡ್ತೀವಿ. ನಾವು ನೀವು ಬಂದು ಕೊಟ್ಟರೆ ಮ್ಯಾನುವಲ್ ಜೆರಾಕ್ಸ್ ಮಾಡಿ ಸೀಲ್ ಹಾಕೋಲ್ಲ, ಡಿಜಿಟಲ್ ಸಿಗ್ನೇಚರ್ ಸರ್ ಇದೆಲ್ಲ ಅಪ್ಲೋಡ್ ಮಾಡ್ತೀವಿ ಸರ್. ಕಂಪ್ಲೀಟ್ ರೆಕಾರ್ಡ್ ಆದರೆ ಈ ಥರ ಅವ್ರಿಗೆ ಡಿಜಿಟಲ್ ಸಿಗ್ನೇಚರ್ ಬರ್ತೀವಿ. ಆಯ್ತಾ? ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಕೇಳಿದಾಗ ಮ್ಯಾನುವಲ್ ಕೊಡಂಗಿಲ್ಲ. ಇನ್ಮೇಲೆ ಏನೇ ಕೇಳಿದ್ರು ಕೂಡ ಇದಕ್ಕೆ ಅಪ್ಲೋಡ್ ಆಗಿಲ್ಲ ಅಂದರೆ ಅರ್ಜಿ ತಗೊಂಡು ಹುಡುಕಿ ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಕೊಡಬೇಕು. ಇವಾಗ ನೀವು ಯಾವ್ದು ರೆಕಾರ್ಡ್ ಇಲ್ಲ ಅಂತ ಬಂದು ಕೊಟ್ಟಿರ್ತೀರ ಅನ್ಕೊಳ್ಳಿ, ಎಷ್ಟು ಇನ್ನೂ ಸರ್ ರೆಕಾರ್ಡ್ ಸಿಕ್ತು ಅಂತ ತಂದುಕೊಟ್ಬಿಟ್ರೆ ಸಂಬಂಧಪಟ್ಟ ಕೇಸ್ ಪ್ರಕಾರ ಸಸ್ಪೆಂಡ್ ಮಾಡಿಸ್ತೀವಿ ಗ್ಯಾರಂಟಿ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಗಿರೀಶ್ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು.